We are discussing about the chapter electric charges and fields. In that, we will be discussing about continuous charge distribution. Okay, let us start. Continuous charge distribution. What is continuous charge distribution then? Continuous charge distribution occurs when a large number of charges are packed so closely together that they appear to form continuous spread of charge over a conductor. ಸೊ ಒಂದು ಕಂಡಕ್ಟರ್ ಅಲ್ಲಿ ಕಂಟಿನ್ಯೂಸ್ ಆಗಿ ಚಾರ್ಜ್ ಏನಾಗಿದೆ ಹರಡ್ಕೊಂಡಿದ್ದಾಗ ಅದನ್ನ ಏನಂತ ಕರಿತೇವೆ ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೇವೆ. ಸೊ ಚಾರ್ಜಸ್ ಏನಾಗಿ ಇರಬೇಕು ತುಂಬಾ ಕ್ಲೋಸ್ ಆಗಿ ಕಂಟಿನ್ಯೂಸ್ ಆಗಿ ಹರಡ್ಕೊಂಡಿರ್ಬೇಕು ಕಂಡಕ್ಟರ್ ಅಲ್ಲಿ. ಓಕೆ, ದೆನ್ ದಟ್ ಈಸ್ ಸೆಟ್ ಟು ಬಿ ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೇವೆ. ಸೊ ದೆನ್ ದಟ್ ಎಂಟೈರ್ ಕಂಡಕ್ಟರ್ ವಿಲ್ ಹ್ಯಾವ್ full of charges. No, that's why it will act as a source of charge ಅಥವಾ source charge ಅಂತ act ಆಗುತ್ತೆ ಇದು. Okay, so there are mainly three types. Linear charge distribution. Linear ಅಂದ್ರೆ straight ಅಂತ. So linear charge distribution in which charge is distributed along a line. ಸೊ ಒಂದು ಲೈನ್ ಅಲ್ಲಿ ಅಥವಾ ಒಂದು ವೈರ್ ಅಲ್ಲಿ ಚಾರ್ಜ್ ಏನಾಗುತ್ತೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಸ್ಟ್ರೇಟ್ ಕಂಡಕ್ಟರ್ ಅಲ್ಲಿ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಎಕ್ಸಾಂಪಲ್, ಚಾರ್ಜ್ಡ್ ವೈರ್ ಅಲ್ಲಿ ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬರೋದು ಅಂದ್ರೆ ಸರ್ಫೇಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಸೊ ಸರ್ಫೇಸ್ ಅಂದ್ರೆ 2 ಡೈಮೆನ್ಷನಲ್ ಫಿಗರ್ ಅಲ್ವಾ. ಸೊ ಸರ್ಫೇಸ್ ಅಲ್ಲಿ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿದ್ರೆ ಅದನ್ನ ಸರ್ಫೇಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೇವೆ. ಸೊ ಚಾರ್ಜ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಓವರ್ ಅ surface. So example, charged sheet or a charged surface of sphere or a charged plane, you can say. This is example for surface charge distribution. ಆಮೇಲೆ 3D ಗೆ ಬರೋಣ. ವಾಲ್ಯೂಮ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ವಾಲ್ಯೂಮ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ in which charge is distributed throughout the volume. Example, charged sphere is an example for ವಾಲ್ಯೂಮ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಇದನ್ನ ಒನ್ ಬೈ ಒನ್ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಚಾರ್ಜ್ ಡೆನ್ಸಿಟಿ. ಚಾರ್ಜ್ ಡೆನ್ಸಿಟಿ ಅಂದ್ರೆ ಏನು? ದ ಕ್ವಾಂಟಿಟಿ ದಟ್ ಕ್ವಾಂಟಿಫೈಸ್ ದ ಡಿಸ್ಟ್ರಿಬ್ಯೂಷನ್. ವಿ ಯೂಸ್ ದ ಚಾರ್ಜ್ ಡೆನ್ಸಿಟಿ. ಸೊ ಚಾರ್ಜ್ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಕ್ವಾಂಟಿಟೇಟಿವ್ಲಿ ಹೇಳೋದಕ್ಕೆ ಚಾರ್ಜ್ ಡೆನ್ಸಿಟಿ ಅನ್ನೋ ಒಂದು ಟರ್ಮ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ಕೂಡ 3 ಟರ್ಮ್ ಬರುತ್ತೆ. ಲೀನಿಯರ್ ಚಾರ್ಜ್ ಡೆನ್ಸಿಟಿ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಅಂತ. ಸೊ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂತ ನೋಡೋಣ ಫಸ್ಟ್. ಸೊ ಇದನ್ನ ಲ್ಯಾಂಬ್ಡಾ ಅಂತ ಒಂದು ನೊಟೇಶನ್ ಇಂದ ಡಿನೋಟ್ ಮಾಡ್ತೀವಿ. ಆಸ್ ಐ ಟೋಲ್ಡ್ ಯು, ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂದ್ರೆ ಇವಾಗ ನಾವು ಯಾವ್ದನ್ನ ಕನ್ಸಿಡರ್ ಮಾಡ್ತೀವಿ? ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅನ್ನ ಕನ್ಸಿಡರ್ ಮಾಡ್ತೀವಿ. ದಟ್ ಮೀನ್ಸ್ charge distributed over a straight conductor or wire we consider. Okay, so the charge distributed over a conductor length is known as linear charge distribution, commonly known as linear charge density anta. It is denoted by the symbol lambda. It is pronounced as lambda. In mathematical terms, we denote the linear charge density distribution dq over a length dl. So linear charge density mathematically ಯಾವ ರೀತಿ ಬರಿಬಹುದು? lambda is equal to dq by dl. dq means small amount of charge distributed over a length dl. ಸ್ಮಾಲ್ ಲೆಂತ್ ಅನ್ನ ನಾವು ಕನ್ಸಿಡರ್ ಮಾಡಿದ್ದೇವೆ. ಅಥವಾ ಇನ್ನೊಂದು ರೀತಿನೂ ಬರಿಬಹುದು ಲ್ಯಾಂಬ್ಡಾವನ್ನ. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಕ್ಯೂ ಬೈ ಎಲ್ ಅಂತಾನು ಬರಿಬಹುದು. ಕ್ಯೂ ಅಂದ್ರೆ ಟೋಟಲ್ ಚಾರ್ಜ್ ಆನ್ ದ ಲೀನಿಯರ್ ಕಂಡಕ್ಟರ್ ಅಂಡ್ ಎಲ್ ಇಸ್ ದ ಲೆಂತ್ ಆಫ್ ದ ಕಂಡಕ್ಟರ್. ಈ ರೀತಿನೂ ಬರಿಬಹುದು. ಸೊ ಯೂನಿಟ್ ಏನಾಗಬಹುದು ಹಂಗಿದ್ರೆ? ಎಸ್ ಐ ಯೂನಿಟ್ ಆಫ್ ಚಾರ್ಜ್ ಇಸ್ ಕೂಲಮ್, ಎಸ್ ಐ ಯೂನಿಟ್ ಆಫ್ ಲೆಂತ್ ಇಸ್ ಮೀಟರ್. ಸೊ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಯೂನಿಟ್ ಏನಾಗಿರ್ಬೋದು? ಕೂಲಮ್ ಮೀಟರ್ ಅಂತ ತಗೊಳ್ತೇವೆ ಅಲ್ವಾ. ಕೂಲಮ್ ಮೀಟರ್ ರೇಸ್ ಟು -1 ಅಥವಾ ಕೂಲಮ್ಸ್ ಪರ್ ಮೀಟರ್. ಇಟ್ ಈಸ್ ಅ unit for linear charge distribution. Then we come to the
ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಇದನ್ನ ಸಿಗ್ಮಾ ಅನ್ನೋ ಒಂದು ಲೆಟರ್ ಇಂದ ಡಿನೋಟ್ ಮಾಡ್ತೇವೆ. ಇವಾಗ ನಾವು ಯಾವ್ದನ್ನ ಕನ್ಸಿಡರ್ ಮಾಡ್ತೇವೆ? ಸರ್ಫೇಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ದಟ್ ಮೀನ್ಸ್ ಚಾರ್ಜ್ ಡಿಸ್ಟ್ರಿಬ್ಯೂಟೆಡ್ ಓವರ್ ಅ ಸರ್ಫೇಸ್ ಆರ್ ಅ ಪ್ಲೇನ್. ಇದನ್ನ ನಾವು ಕನ್ಸಿಡರ್ ಮಾಡ್ತೇವೆ. ಹಿಯರ್ ಯು ಕ್ಯಾನ್ ಸಿ ರೆಕ್ಟ್ಯಾಂಗ್ಯುಲರ್ ಶೀಟ್ ಅನ್ನ ಕಾಣ್ತಾ ಇದ್ದೀರಿ ಅಲ್ವಾ? ಇಟ್ ಈಸ್ ಚಾರ್ಜ್. ದಟ್ ಮೀನ್ಸ್ ಚಾರ್ಜ್ ಡಿಸ್ಟ್ರಿಬ್ಯೂಟೆಡ್ ಓವರ್ ಅ ರೆಕ್ಟ್ಯಾಂಗ್ಯುಲರ್ ಶೀಟ್ ಅಂತ ಕನ್ಸಿಡರ್ ಮಾಡಬಹುದು. In a uniform charge is distributed over a surface, then it is called continuous surface charge distribution. It is also known as surface charge density or charge per unit area, and it is denoted by letter lambda. Sigma. Sigma anta pronounce ಮಾಡ್ತೀವಿ. Its units are coulombs per meter square. Mathematically surface charge density ಅನ್ನ ಯಾವ ರೀತಿ ಬರಿಬಹುದು? Surface charge density sigma is equal to dq, that is small amount of charge distributed over a small area. dA ಅಂತ ತಗೊಳ್ತೀನಿ ಅಥವಾ ds ಅಂತಾನು ಬರಿಬಹುದು. ಓಕೆ, ಸೊ ಇದನ್ನ ಈ ರೀತಿನೂ ಬರಿಬಹುದು. ಆರ್ surface charge density is equal to q by a ಅಂತಾನು ಬರಿಬಹುದು. q is a total charge on a surface, a is the area of that surface. So SI unit of charge is coulomb, SI unit of area is meter square. So SI unit of surface charge density can be written as coulomb meter raised to -2 anta baribodu. Next, volume charge density. What is volume charge density? Andre 3 dimensionally charge distribute ಆಗಿರೋದು. Okay, suppose the charge is distributed uniformly over a space volume of any metal or even air. In that case, it is known as volume charge distribution or volume charge density or charge per unit volume. It is represented by the symbol rho anta kariteve. Okay, rho anta ee symbol ide, idke pronounced as rho, and it is denoted by coulomb per meter cube. Mathematically, volume charge distribution is given by rho is equal to dq by dv. dq andre small amount of charge, dv means small volume, small amount of charge distributed in that small volume. Okay, dq is small charge present over a small volume, de. So it can be also written as rho can be ಇನ್ನೊಂದು ರೀತಿ ಬರಿಬಹುದು q by v. ಅಂದ್ರೆ ಚಾರ್ಜ್ ಡಿಸ್ಟ್ರಿಬ್ಯೂಟೆಡ್ ಓವರ್ ಅ ವಾಲ್ಯೂಮ್ v ಅಂತಾನು ಬರಿಬಹುದು. ಸೊ ಇದ್ರ SI ಯೂನಿಟ್ ಏನು ನೋಡಿ? SI ಯೂನಿಟ್ ಆಫ್ ಚಾರ್ಜ್ ಇಸ್ ಕೂಲಮ್, SI ಯೂನಿಟ್ ಆಫ್ ವಾಲ್ಯೂಮ್ ಇಸ್ ಮೀಟರ್ ಕ್ಯೂಬ್. ಸೊ ಇದನ್ನ ಕಂಬೈನ್ಡ್ಲಿ SI ಯೂನಿಟ್ ಆಫ್ volume charge density can be written as coulomb meter raised to -3 or coulomb per meter cube anta baribahudu. So it is very very important. Idanna ನಾವು ಮುಂದೆ ಅಪ್ಲೈ ಮಾಡ್ಲಿಕ್ಕೆ ಇದ್ದೇವೆ. ಸೊ ಇದರ ನಾಲೆಜ್ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ವಾಟ್ ಆರ್ ದ 3 kinds of charge distribution? Linear charge distribution, surface charge distribution, volume charge distribution. So linear charge distribution ಅನ್ನ ನಾವು ಮೇನ್ ಆಗಿ linear charge density ಇಂದ ಹೇಳ್ತೇವೆ. ಇದನ್ನ ಲ್ಯಾಂಬ್ಡಾ ಅನ್ನೋದ್ರಿಂದ ಡಿನೋಟ್ ಮಾಡ್ತೀವಿ. ಇಟ್ ಈಸ್ ಮ್ಯಾಥಮೆಟಿಕಲಿ ರಿಟರ್ನ್ ಆಸ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು dq by dl or q by l. ಅದೇ ರೀತಿ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂದ್ರೆ ಸರ್ಫೇಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅನ್ನ ಕನ್ಸಿಡರ್ ಮಾಡ್ತೇವೆ. ಅವಾಗ ಇಟ್ ಈಸ್ denoted by symbol sigma. Sigma can be written as dq by dA or q by a. Then volume charge density, it is ಇದರಲ್ಲಿ ನಾವು ವಾಲ್ಯೂಮ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅನ್ನು ನೋಡ್ತೀವಿ. ಇದನ್ನ ರೋ ಅನ್ನೋ ಲೆಟರ್ ಇಂದ ಡಿನೋಟ್ ಮಾಡ್ತೀವಿ. ರೋ ಕ್ಯಾನ್ ಬಿ ರಿಟರ್ನ್ ಆಸ್ dq by dv or q by v. So this is the brief summary. Thank you.